ವಾಸ್ತವವಾಗಿ ಎಲ್ಲ ರೂಪಗಳನ್ನು ನೋಡಿ ನಾವು ಈಗ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ದುರ್ಗಾ ಅಮ್ಮನವರು, ಅನ್ನಪೂರ್ಣಾದೇವಿ, ಹೀಗೆ ಇಷ್ಟು ರೂಪಗಳನ್ನು ನಾವು ನೋಡ್ತಾ ಇರ್ತೀವಿ. ವಾಸ್ತವವಾಗಿ ಸರಿಯಾಗಿ ನೋಡಿದರೆ ಇದಿಷ್ಟು ರೂಪಗಳನ್ನು ಪ್ರತಿಯೊಬ್ಬರೂ ಸಹ ಅವರ ಮನೆಯಲ್ಲೇ, ಅವರ ತಾಯಿಯಲ್ಲೇ ಎಲ್ಲ ರೂಪಗಳನ್ನು ನೋಡ್ಬೋದು. ಹೇಗೆ ಅಂತ ಕೇಳಿದರೆ, ಮನೆಯಲ್ಲಿ ಮಕ್ಕಳಿಗೆ ತಾಯಿ ವಿದ್ಯೆಯನ್ನು ಹೇಳಿಕೊಟ್ರೆ ಅದು ಸರಸ್ವತಿ ರೂಪ, ಮಕ್ಕಳಿಗೆ ಆಹಾರ ತಿನ್ನಿಸಿದ್ರೆ ಅದು ಅನ್ನಪೂರ್ಣಾದೇವಿ, ಮಕ್ಕಳಿಗೆ ಬೇಕಾದಂತಹ ಹಣವನ್ನು ಕೊಡುವ ವ್ಯವಸ್ಥೆ ಮಾಡಿದ್ರೆ ಅವಳೇ ಮಹಾಲಕ್ಷ್ಮಿ, ಮಕ್ಕಳೇನಾದ್ರೂ ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ರೆ ಅದು ದುರ್ಗಾ ಅಮ್ಮನವರು, ಮತ್ತೆ ಇನ್ನೊಬ್ಬರು ಯಾರಾದ್ರೂ ಮಕ್ಕಳಿಗೆ ತೊಂದರೆ ಮಾಡಿದಾಗ ಅವರಿಗೆ ಶಿಕ್ಷೆ, ಅವರಿಗೆ ಜೋರು ಮಾಡಿದಿ ಏನಾದ್ರೂ ಮಾಡಿದ್ರೆ ಮಕ್ಕಳನ್ನು ಕಾಪಾಡಿ ಅವರಿಗೆ ಮೇಲೆ ಜೋರು ಮಾಡಿದ್ರೆ ಅದು ಆ ದುರ್ಗಾ ಅಮ್ಮನವರ ಸ್ವರೂಪವೇ. ಹೀಗೆ ಏನಾಗಿದೆ, ವ್ಯತ್ಯಾಸ ಏನು ಅಂತಂದ್ರೆ ಮನೆಯಲ್ಲಿ ಒಬ್ಬರೇ ವ್ಯಕ್ತಿಯಲ್ಲಿ ನಾವು ಇದನ್ನೆಲ್ಲ ನೋಡ್ತೀವಿ, ಇಲ್ಲಿ ಆ ಒಂದೊಂದು ಭಾವಕ್ಕೂ ಒಂದೊಂದು ರೂಪ ಇದೆ, ಅಷ್ಟೇ ವ್ಯತ್ಯಾಸ. ಆ ಒಂದೊಂದಂದ್ರೆ